ದೀನದಲಿತರ ಆಶಾಕಿರಣ ಜನಪ್ರಿಯ ನಾಯಕರು ಹಾಗೂ ಮಾನ್ಯ ಇಂಧನ ಸಚಿವರಾದ ಕೆಜೆ ಜಾರ್ಜ್ ರವರ ಹುಟ್ಟುಹಬ್ಬದ ಸಂಭ್ರಮ. ಹಲವಾರು ಜನ ಜಾರ್ಜ್ ರವರ ಅಭಿಮಾನಿಗಳು ಕೇಕ್ ಕತ್ತರಿಸಿ ಜಾರ್ಜ್ ರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಕೇಂದ್ರ ಡಿಸಿಸಿ ಉಪಾಧ್ಯಕ್ಷರಾದ ರಾಜೇಂದ್ರನ್ ಮಾತನಾಡಿ, ಮೊದಲಿಗೆ ಕೆಜೆ ಜಾರ್ಜ್ ರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಭಾರತೀನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ಸಮಯದಿಂದಲೂ ನಾನು ಅವರ ಒಡನಾಡಿಯಾಗಿ ಜೊತೆಗಿದ್ದೆ. ಅಭಿವೃದ್ಧಿಯ ಹರಿಕಾರರು, ಬಡವರ ಪರವಾಗಿ ಧ್ವನಿ ಎತ್ತುವ ಧೀಮಂತ ನಾಯಕ. ಈ ಸಂದರ್ಭದಲ್ಲಿ ದೇವರು ಅವರಿಗೆ ಆರೋಗ್ಯ ಆಯುಷ್ ಕೊಟ್ಟು ಕರುಣಿಸಲೆಂದು ಪ್ರಾರ್ಥನೆ ಮಾಡುವುದಾಗಿ ತಿಳಿಸಿದರು. ಜಾರ್ಜ್ ಸಾಹೇಬ್ರಿಗೆ ಮೊದಲಾಗಿ ಅವರಿಗೆ ನಾಳೆ ಬರ್ತ್ಡೇ ಶುಭಾಶಯಗಳು, ಹುಟ್ಟಿದ ಹಬ್ಬ ಶುಭಾಶಯಗಳು. ಅವರಿಗೆ ನನ್ನ ಮನಸ್ಪೂರ್ವವಾಗಿ ಅವರಿಗೆ ಶುಭಾಶಯಗಳು ಅರ್ಪಿಸ್ತೀನಿ. ಅವರು ಜಾರ್ಜ್ ಸಾಹೇಬರು ಜನಪ್ರಿಯ ನಾಯಕರು, ಬಡವ್ರಿಗೋಸ್ಕರನೇ ಹುಟ್ಟಿರೋರು ನಾಯಕರು. ಅವರು 1983 1973 ಇಶ್ಯೂನಲ್ಲಿ, ಈಗ ಶಿವಾಜಿನಗರ ಇದಲ್ಲ, ಇದು ಹಳೆ ಕಾನ್ಸ್ಟಿಟ್ಯೂನ್ಸಿ ಭಾರತೀಯ ನಗರ. ಈ ಭಾರತೀಯ ನಗರನಲ್ಲಿ ಮೊದಲ ಟೈಮ್ನಲ್ಲಿ ಕಾಲಿಡುವಾಗ ಅವ್ರ ಜೊತೆಯಲ್ಲಿ ನಾವೆಲ್ಲ ಕೆಲಸ ಮಾಡಿ ಚುನಾವಣೆಯಲ್ಲಿ ತುಂಬ ಹಾಡಾಗಿ ಜನ ಮುಂದೆ ಕೆಲಸ ಮಾಡಿ ಏನೋ ಒಂದು ಕಾರಣದಿಂದ ಅವರು 4,000 ಓಟ್ನಲ್ಲಿ ಸೋತರು. ಅದೇ 83ರಲ್ಲಿ ಸೋತ ಮೇಲೆ ಪುನಃ ಬೈ ಎಲೆಕ್ಷನ್ ಒಂದು 85ನಲ್ಲಿ ಒಂದು ಎಲೆಕ್ಷನ್ ಆಗುವಾಗ ಅವರು ಪುನಃ ಅದೇ 4,000 ಓಟ್ನಲ್ಲಿ ಮೈಕಲ್ ಫರ್ನಾಂಡಿಸ್ ಹತ್ರ ಸೋತರು 83ರಲ್ಲಿ. ಅದೇ 85ನಲ್ಲಿ ಮೈಕಲ್ ಫರ್ನಾಂಡಿಸ್ಗೆ ಪುನಃ ಅವ್ರ ಕಡೆನೇ ಗೆದ್ದರು, ಅದೇ 4,000 ಓಟ್ನಲ್ಲಿ ಗೆದ್ದರು. ಆವತ್ತಿಂದ 10 ವರ್ಷ ಕಾಲ ಸುಮಾರು 4 ಟೈಮು ಇವರು ಇಲ್ಲಿಗೆ ಶಾಸಕರು, ಮಿನಿಸ್ಟರ್. ಈ ಕ್ಷೇತ್ರದಲ್ಲಿ ಭಾರತೀಯ ನಗರ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಸಚಿವರ ಸ್ಥಾನ ತಂದುಕೊಟ್ಟವರು ನಮ್ಮ ಕೆಜೆ ಜಾರ್ಜ್ ಸಾಹೇಬರು. ಈ ಕ್ಷೇತ್ರ ಭಾರತದಾಗೆ ಅದಕ್ಕೆ ಮುಂಚೆ 79 ಇಶ್ಯೂನಲ್ಲಿ ಶಾರದಮ್ಮ ಅಂದ್ಬಿಟ್ಟು ಒಂದು MLA ಲೇಡಿ, ಕಾಂಗ್ರೆಸ್ MLA, ಅವರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆದರು. ಅದು ಬಿಟ್ಟಿದ ಮೇಲೆ ಈ ಕ್ಷೇತ್ರಕ್ಕೆ 92ನಲ್ಲಿ ಫಸ್ಟು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆದರು ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ. ಆದಮೇಲೆ ಬಂಗಾರಪ್ಪ ಮುಖ್ಯಮಂತ್ರಿ ಆದಮೇಲೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಟ್ರಾನ್ಸ್ಪೋರ್ಟ್ ಆ್ಯಂಡ್ HOD ಮಿನಿಸ್ಟರ್ ಆದರು. ಈ ಕ್ಷೇತ್ರಕ್ಕೆ ಮಿನಿಸ್ಟರ್ ಆಗಿ ಸಾವಿರಾರು ಕೆಲಸಗಳು ಜನಗೆ ಮಾಡಿಸಿ ಅವ್ರ ಜನರಲ್ಲಿ ನಾವು ಓಡಾಡಿ ಜನಗೆ ಸೇವೆ ಮಾಡೋದಕ್ಕೆ ನಮಗೇ ಒಂದು ಅವಕಾಶ ಆಯಿತು. ಭಾರತೀಯ ನಗರ ಕ್ಷೇತ್ರ ಅವರು ಬಡವರು ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲಿ ಅವರೇ ಗುರುತಿಸಿ ಜನಗೆ ಡೈರೆಕ್ಟಾಗಿ ಪಾದಯಾತ್ರೆ ಮೂಲಕ ಅವರು ಜನಗೆ ಬಡವರು ಖಂಡಿಸಿ ಅವರು ಬಡವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಜನಗೆ ಸೇವೆ ಮಾಡೋದಕ್ಕೆ ಒಂದು ಒಳ್ಳೆಯ ಸ್ಥಾನದಲ್ಲಿ ಕೆಲಸ ಮಾಡಿದ್ರು. ಇಲ್ಲಿ ಕೋಲ್ಸ್ ಪಾರ್ಕ್ನಲ್ಲಿ ಈಗ ವಾಟರ್ ಟ್ಯಾಂಕ್ ಇದೆ. ಆ ಟ್ಯಾಂಕು ಅವ್ರ ಕಾಲದಲ್ಲಿ ಅವಾಗೆಲ್ಲ ನೀರಿಗೆ ತುಂಬ ಪ್ರಾಬ್ಲಮ್ ಅಂದರೆ ನಾವೇನು ಹೋಗಿ BWSSದ ಲಾರಿಗಳಿಂದ ತಂದು ನೀರುಗಳು ಸಪ್ಲೈ ಮಾಡ್ತಾಯಿದ್ವಿ. ಇದೆಲ್ಲ ಅವರು ಪಾದಯಾತ್ರೆ ಟೈಮ್ನಲ್ಲಿ ನೋಡಿ ಕೋಲ್ಸ್ ಪಾರ್ಕ್ನಲ್ಲಿ ಅನುಮತಿ ಇಲ್ಲ ಇದ್ರೂ ಅವರು ಮಿನಿಸ್ಟರ್ ಪವರ್ ಯೂಸ್ ಮಾಡಿ ಕೋಲ್ಸ್ ಪಾರ್ಕ್ನಲ್ಲಿ ದೊಡ್ಡ ಓವರ್ ಟ್ಯಾಂಕ್ ಕಟ್ಟಿ ಈಗಲೂ ಭಾರತೀಯ ನಗರ, ಪುಲಿಕೇಶಿ ನಗರ ಮತ್ತು ಸೊಸೈಟಿ ಗಾರ್ಡನು, ಈಗ ನೇರುಪುರಂ ಈ ಕಡೆ ಎಲ್ಲ ಸರೌಂಡಿಂಗ್ ಇವತ್ತು ನೀರು ಪ್ರಾಬ್ಲಮ್ ಇಲ್ಲದಂಗೆ ಒಂದು ವಾಟ್ರು ಒಂದು ಕನೆಕ್ಷನ್ ಮಾಡಿದ್ರು. ಅದೇ ಥರ ಹಲ್ಸೂರು, ಮರ್ಪಿ ಟೌನು, ಜಯರಾಜನಗರ, ಲಕ್ಷ್ಮೀಪುರಮು ಇದರದೆಲ್ಲ HL ಸೆಕೆಂಡ್ ಸ್ಟೇಜ್ನಲ್ಲಿ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಓಪನ್ ಮಾಡಿ
ನೀರಿನ ವ್ಯವಸ್ಥೆ ಮಾಡಿ ಪಬ್ಲಿಕ್ಗೆ ಇದು ಮಾಡಿದ್ರು. ಅವ್ರ ಕಾಲದಲ್ಲಿ ಬಡವರಿಗೆ ಸುಮಾರು 2,000 ಮನೆಗಳು ಕಟ್ಟಿಕೊಟ್ರು. ಭಾರತೀನಗರ ಈ ಸ್ಟ್ರೀಟ್ನಲ್ಲಿ 12 ಮನೆ, ಹಲ್ಸೂರು ಗುರುತ್ವಾರ್ನಲ್ಲಿ 52 ಮನೆ, ಮರ್ಪಿ ಟೌನ್ನಲ್ಲಿ 150 ಮನೆ, ಜಯರಾಜನಗರ ಮರ್ಪಿ ಟೌನ್ನಲ್ಲಿ, ನಮ್ಮ ದೊಡ್ಡಕುಂಟ ಕಾಕ್ಸ್ನಲ್ಲಿ 684 ಮನೆ, ನಮ್ಮ ಜೀವನಲ್ಲಿ ಕಾಕ್ಸ್ ಟೌನ್ ಜೀವನಲ್ಲಿ 684 ಮನೆಯಲ್ಲಿ ಅಲ್ಲಿ ಕೋರ್ಟ್ ಕೇಸ್ ಆಗಿ 410 ಮನೆಯಲ್ಲಿ ಈ ಥರ ಬಡವರಿಗೆ 2,000 ಮನೆ ಅವ್ರ ಕಾಲದಲ್ಲಿ ಆಶ್ರಯ ಯೋಜನೆ ತಂದಿದ್ದರೆ ಅವ್ರ ಕಾಲದಲ್ಲಿ. ಅವರು ಹೌಸಿಂಗ್ ಮಿನಿಸ್ಟರ್ ಇರುವಾಗ ಶ್ರೀ ಎಸ್ ಬಂಗಾರಪ್ಪ ನೇತೃತ್ವದಲ್ಲಿ ಆಶ್ರಯ ಸ್ಕೀಮ್ ತಂದಿದೆ ಅವ್ರ ಕಾಲದಲ್ಲಿ. ಆಶ್ರಯ, ಅಕ್ಷಯ, ಆರಾಧನಾ ಇದೆಲ್ಲ ಈ ಸ್ಕೀಮೆಲ್ಲ ತಂದಿದೆ ಅವ್ರ ಕಾಲದಲ್ಲಿ. ಅದರಲ್ಲಿ ಆಶ್ರಯನಲ್ಲಿ ಸುಮಾರು ಭಾರತೀನಗರ ಅವ್ರ ಕ್ಷೇತ್ರದಲ್ಲಿ, ಅವರು ಕ್ಷೇತ್ರ ಭಾರತೀನಗರ ಈ ಕ್ಷೇತ್ರದಲ್ಲಿ ಅವಾಗ 2,000 ಮನೆ ಕಟ್ಟಿ ಬಡವರಿಗೆ ಕೊಟ್ಟರು. ಅಂಥ ಒಂದು ನಾಯಕರು ನಮಗೆ ಒಂದು 14 ವರ್ಷ ಸಿ ಕೆ ಜಾಫರ್ ಶರೀಫು ನಮಗೆ ಅನ್ಯಾಯ ಮಾಡಿ ಅಯ್ಯಪ್ಪ ಮಣ್ಣಲ್ಲಿದ್ರೂ ನಮಗೆ ಅವರು ಜಾರ್ಜ್ ಸಾರ್ಗೆ ತುಂಬ ಅನ್ಯಾಯ ಮಾಡಿದ್ರು. ಅವಾಗ ಅನ್ಯಾಯ ಮಾಡಿ ಇದು ಮಾಡಿ ಅಲೆಕ್ಸಾಂಡ್ರಿಗೆ ತಂದಿದ್ದರು. ಅಲೆಕ್ಸಾಂಡ್ರು 14 ವರ್ಷ ನಾವು ವನವಾಸ, ಕಾಡು ವನವಾಸ ಹೋಗ್ದಂಗೆ ಒಂದು ಪರಿಸ್ಥಿತಿ ಆಯಿತು ನಮಗೆ. ಅವ್ರ ಜೊತೆಯಲ್ಲಿ ಜಾರ್ಜ್ ಸಾರು 14 ವರ್ಷ ರಾಜಕೀಯದಲ್ಲಿ ಕಾಡು ವನವಾಸ ಹೋದ್ರೂ ಅವ್ರ ಜೊತೆಯಲ್ಲಿ ನಾವೆಲ್ಲನೂ ಅವ್ರ ಜೊತೆಯಲ್ಲಿ ಇದ್ದರು. 14 ವರ್ಷ ನಾವು ಎಲ್ಲೇ ಹೋಗಿಲ್ಲ ಅವ್ರ ಜೊತೆಯಲ್ಲಿ. ಆಮೇಲೆ ಅವ್ರಿಗೆ ಶಾಂತಿನಗರ ಸೀಟ್ ಬೇಡ, ಶಾಂತಿನಗರ ಬೇಡ ಅಂದ್ಬಿಟ್ಟು ಅಲ್ಲಿರೋರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬನ್ನಿ ಸರ್ ಅಂದರು. ಇಲ್ಲ ಬೇಡ ಅಂದರು. ಹೊಸ ಕಾನ್ಸ್ಟಿಟ್ಯೂನ್ಸಿ ಸರ್ವಜ್ಞನಗರ ಹೊಸ ಕಾನ್ಸ್ಟಿಟ್ಯೂನ್ಸಿ. ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಆ ಜನ ಹತ್ರ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡುವಾಗ ಅವ್ರ ಜನ, ಅಲ್ಲಿರೋರ ಜನ ಜಾರ್ಜ್ ಸಾಹೇಬ್ರಿಗೆ ನೆಚ್ಚಿನ ಮತದಾರ ಕೊಟ್ಟು MLA ಆಗಿ ಇವತ್ತೂ 2-3 ಸತಿ MLA ಶಾಸಕರಾಗಿ ಮಿನಿಸ್ಟರ್ ಆಗಿದ್ದಾರೆ. ಇವತ್ತೂ ಒಳ್ಳೆ ಕೆಲಸ ಕ್ಷೇತ್ರಕ್ಕೆ ಮಾಡ್ತಾಯಿದ್ದಾರೆ. ಇವತ್ತೂ ಅಲ್ಲಿರೋರ ಜನ ಮರೆಯಲ್ಲ. ನಾವು ಶಿವಾಜಿನಗರ, ಭಾರತೀನಗರ್ನಲ್ಲಿ ಹಳೆ ಕಾನ್ಸ್ಟಿಟ್ಯೂನ್ಸಿ ಇವತ್ತೂ ಜಾರ್ಜ್ ಸಾರ್ ಅಂದರೆ ದೇವ್ರ ಥರ ಕೈ ಕುಂಬಿಸ್ತಾರೆ. ದೇವ್ರಿಗೆ ಹೇಗೆ ಒಂದು ಪ್ರಾರ್ಥನೆ ಮಾಡ್ತಾರೆ ಆ ಥರ ಜಾರ್ಜ್ ಸಾರ್ಗೆ ಭಾರತೀನಗರ ಕಾನ್ಸ್ಟಿಟ್ಯೂನ್ಸಿ ಅವರು ಇವತ್ತಿನ ದೇವ್ರ ಥರ ನೆನೆಸ್ಕೊಳ್ತಾರೆ. ಇವತ್ತೂ ಅವರು ಚೆನ್ನಾಗಿ ಇರಬೇಕು. ಅವರು ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ದೇವ್ರ ಆಶೀರ್ವಾದ ಇರಬೇಕು. ಅವ್ರಿಗೆ ಇನ್ನೂ ಶಕ್ತಿ ಕೊಟ್ಟು ಅವ್ರು ನಮ್ಮದು ಏನಂದರೆ ಅವರು ಒಂದು ಮುಖ್ಯಮಂತ್ರಿ ಆಗಬೇಕು, ಇಲ್ಲ ಉಪಮುಖ್ಯಮಂತ್ರಿನ ಆಗಬೇಕು ಅಂದ್ಬಿಟ್ಟು ನಮ್ಮದು ಒಂದು ಆಸೆ. ಆ ದೇವರು ಕಾಪಾಡಿಸ್ತಾರೆ ಅಂದ್ಬಿಟ್ಟು ನಮಗೆ ಒಂದು ಈ ಸತ್ತಿನಲ್ಲಿ ಏರಿ ಅವ್ರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳು. ಎಲ್ಲಿ ಯಾವಾಗಲೂ ನಾವು ಜಾರ್ಜ್ ಸಾರ್ ಫಾಲೋವರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ.